ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನೀವು ಜನರನ್ನು ತೃಪ್ತಿಪಡಿಸಲು ನಿಮ್ಮ ಜೀವನವನ್ನು ಕಳೆಯುತ್ತೀರಿ, ಆದರೆ ನೀವು ಅವರನ್ನು ಎಂದಿಗೂ ತೃಪ್ತಿಪಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮಗಾಗಿ, ನಿಮ್ಮ ಸಂತೋಷಕ್ಕಾಗಿ ನೀವು ಬದುಕನ್ನು ಪ್ರಾರಂಭಿಸಿ. ತುಲಾ ರಾಶಿಯವರಿಗೆ ವಕ್ರಿ ಶನಿಗ್ರಹದ ಗೋಚಾರದ ಫಲಗಳ ಬಗ್ಗೆ ಹಾಗೂ ಶನಿಗ್ರಹ ಈ 4 ತಿಂಗಳುಗಳ ಕಾಲ ತುಲಾ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ, ಯಾವ ರೀತಿಯ ಶುಭ ಹಾಗೂ ಅಶುಭ ಪ್ರಭಾವಗಳನ್ನು ಬೀರಲಿದೆ ಹಾಗೂ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ. ತುಲಾ ರಾಶಿಯವರ 6ನೇ ಭಾವದಲ್ಲಿ ಶನಿಗ್ರಹ ಜುಲೈ 13ರಿಂದ ನವೆಂಬರ್ 27ರವರೆಗೂ ವಕ್ರಿಯಾಗಿ ಚಲನೆಯನ್ನು ಮಾಡಲಿದೆ. ನಿಮ್ಮ ಜನ್ಮ ಜಾತಕ ವಿಶ್ಲೇಷಣೆ ಮಾಡಿಸಲು ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಬಹುದು. ಶನಿಗ್ರಹ ತುಲಾ ರಾಶಿಯವರ 6ನೇ ಭಾವದಲ್ಲಿ ವಕ್ರಿಯಾದಾಗ 5ನೇ ಭಾವದ ಫಲಗಳನ್ನು ಸಹ ಕೊಡುತ್ತದೆ. ಗ್ರಹಗಳು ವಕ್ರಿಯಾದರೆ ನಿಮ್ಮ ಪೆಂಡಿಂಗ್ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಮತ್ತೊಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಶನಿಗ್ರಹ ತುಲಾ ರಾಶಿಯವರಿಗೆ ಯೋಗಕಾರಕ ಗ್ರಹವಾಗಿ 6ನೇ ಭಾವದ ಫಲಗಳ ಜೊತೆಗೆ 5ನೇ ಭಾವದ ಫಲಗಳು ಅಂದರೆ 5ನೇ ಭಾವ ಅಂದರೆ ಕ್ರಿಯೇಟಿವಿಟಿ, ಆಟ, ಸ್ಪೋರ್ಟ್ಸ್ ಲೈನ್, ಪ್ರೀತಿ ಪ್ರೇಮದ ವಿಚಾರ, ಸಂತಾನ ಸುಖ ಇವೆಲ್ಲವನ್ನು 5ನೇ ಭಾವದಿಂದ ವಿಶ್ಲೇಷಣೆ ಮಾಡಬಹುದು. ತುಲಾ ರಾಶಿಯವರು ಯಾವುದಾದರೂ ಸ್ಪೋರ್ಟ್ಸಲ್ಲಿ ಕಾಂಪಿಟೇಟ್ ಮಾಡಬೇಕು, ಯೋಗ ಕ್ಲಾಸ್, ಜಿಮ್ನಾಸ್ಟಿಕ್ ಕ್ಲಾಸ್, ಸಂಗೀತ, ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದುಕೊಂಡು ಸುಮ್ಮನಾಗಿದ್ದರೆ ಶನಿಗ್ರಹ ವಕ್ರಿಯಾದ ನಂತರ ನೀವು ಈ ಕ್ಲಾಸಸ್ಗೆ ಜಾಯ್ನ್ ಆಗಬಹುದು. ಅಂತಹ ಸನ್ನಿವೇಶಗಳನ್ನು ಶನಿಗ್ರಹ ಸೃಷ್ಟಿ ಮಾಡಿಕೊಡಲಿದೆ. ತುಲಾ ರಾಶಿಯವರು ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರೆ, ಕೇಸಲ್ಲಿ ನೀವು ಸಿಲುಕಿ ಹಾಕಿಕೊಂಡಿದ್ದರೆ ಜುಲೈ ತಿಂಗಳಿಂದ ನವೆಂಬರ್ ತಿಂಗಳ ಒಳಗೆ ನೀವು ಕೇಸ್ ಗೆಲ್ಲುವಂತಹ ಸಾಧ್ಯತೆಗಳಿವೆ. 70% ಸಾಧ್ಯತೆಗಳು ತೋರಿಸ್ತಾ ಇದೆ. ಈ ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಸಿಗಲಿದೆ. ನಿಮ್ಮ ಹಳೆಯ ಶತ್ರುಗಳ ಕಾಟ ಕಡಿಮೆಯಾಗಲಿದೆ. ನೀವು ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಯಾವುದೇ ರೀತಿಯ ಜಗಳ, ವಾದ, ವಿವಾದಗಳಿಗೆ ಸಿಲುಕಿ ಹಾಕಿಕೊಳ್ಳದ ಹಾಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಗ್ರಹಗಳು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ಸುಮ್ಮನಿದ್ದರೂ ನಿಮ್ಮ ಕೊಲೀಗ್ಸ್ ಆಗಲಿ, ನಿಮ್ಮ ಬಾಸ್ ಆಗಲಿ, ನಿಮ್ಮ ವರ್ಕರ್ಸ್ ಆಗಲಿ ಟ್ರಿಗರ್ ಮಾಡ್ತಾರೆ. ನೀವು ಅವರೇನೇ ಟ್ರಿಗರ್ ಮಾಡಿದರೂ ಬಹಳ ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದರೆ ಆಗುವಂತಹ ಅನಾಹುತಗಳನ್ನು, ವಾದ ವಿವಾದಗಳನ್ನು ತಪ್ಪಿಸಬಹುದು. ಇಲ್ಲದಿದ್ದರೆ ಅನಾವಶ್ಯಕವಾಗಿ ಕಾರಣವಿಲ್ಲದೆ ನೀವು ಮಾಡದಿರುವಂತಹ ತಪ್ಪಿಗೆ ನೀವು ಬಲಿಪಶುವಾಗುತ್ತೀರಾ. ಕೇರ್ಫುಲ್ಲಾಗಿ ಇರಿ. ತುಲಾ ರಾಶಿಯವರು ಲೋನ್ ತೆಗೆದುಕೊಳ್ಳಲು ಟ್ರೈ ಮಾಡುತ್ತಿದ್ದರೆ ಬಿಸ್ನೆಸ್ ಲೋನ್ ಆಗ್ಬೋದು, ಹೋಮ್ ಲೋನ್ ಆಗಬಹುದು, ಪ್ರಾಪರ್ಟಿ ಲೋನ್, ವೆಹಿಕಲ್ ಲೋನ್ ಯಾವುದಾದ್ರೂ ಸರಿ ಜುಲೈ ತಿಂಗಳ ನಂತರ ನವೆಂಬರ್ ತಿಂಗಳ ಒಳಗೆ ಲೋನ್ಗಳು ನಿಮಗೆ ಸ್ಯಾಂಕ್ಷನ್ ಆಗಲಿದೆ. ಹೊಸ ಬಿಸ್ನೆಸ್ಸಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವಂತಹ ಯೋಗನೂ ತೋರಿಸ್ತಾ ಇದೆ. ಫಾರಿನ್ ಟ್ರಾವೆಲ್, ಲಾಂಗ್ ಟ್ರಾವೆಲ್ಗಳನ್ನು ಮಾಡುವಂತಹ ಯೋಗವಿದೆ. ವಿಮಾನ ಪ್ರಯಾಣ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಶನಿಗ್ರಹದ ದೃಷ್ಟಿ ನಿಮ್ಮ ಅಷ್ಟಮ ಭಾವ ಹಾಗೂ ವ್ಯಯಭಾವವನ್ನು ವೀಕ್ಷಿಸುತ್ತಿರುವುದರಿಂದ ನಿಮ್ಮ ಆರೋಗ್ಯ ಕೆಡುತ್ತದೆ. ಆದ್ದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಕೆಡಬಹುದು. ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಡೈಜೆಷನ್ ಪ್ರಾಬ್ಲಮ್ಸ್, ಗ್ಯಾಸ್ಟ್ರಿಕ್ ಈ ರೀತಿ ಪ್ರಾಬ್ಲಮ್ಸ್ಗಳು ಬರಬಹುದು. ಆದ್ದರಿಂದ ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು. ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ ಯೋಗ ಮಾಡೋದು, ವಾಕಿಂಗ್, ಮೆಡಿಟೇಷನ್ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿಟ್ಟುಕೊಳ್ಳಬಹುದು. ತುಲಾ ರಾಶಿಯವರಿಗೆ ಈ 4 ತಿಂಗಳಲ್ಲಿ ಖರ್ಚುಗಳು ಹೆಚ್ಚಾಗುವುದರಿಂದ ನಿಮ್ಮ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಬೇಕು. ಇಲ್ಲದಿದ್ದರೆ ಹಣ ಸಿಕ್ಕಾಪಟ್ಟೆ ಖರ್ಚಾಗುತ್ತದೆ. ತುಲಾ ರಾಶಿಯವರು ಈ 4 ತಿಂಗಳ ಒಳಗೆ ಅಕಲ್ಟ್ ಸೈನ್ಸ್ ಬಗ್ಗೆ ಡೀಪ್ ಇಂಟ್ರೆಸ್ಟನ್ನು ತೋರಿಸ್ತೀರಾ. ಅಸ್ಟ್ರಾಲಜಿ, ನ್ಯೂಮರಾಲಜಿ, ಪಾಮಿಸ್ಟ್ರಿ, ಟ್ಯಾರೋ ರೀಡಿಂಗ್, ಸ್ಪಿರಿಚುವಲ್ ಬಗ್ಗೆ ಈ ರೀತಿ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ನೀವು ಯಾರಿಗೋ ಸಾಲಗಳನ್ನು ಕೊಟ್ಟಿರ್ತೀರಾ, ಆ ಸಾಲಗಳು ಈ 4 ತಿಂಗಳ ಒಳಗೆ ವಾಪಸ್ ಬರುವಂತಹ ಸಾಧ್ಯತೆಗಳಿವೆ. ಶನಿಗ್ರಹದ ದೃಷ್ಟಿ ನಿಮ್ಮ 3ನೇ ಭಾವದ ಮೇಲೂ ಬೀಳುತ್ತಿರುವುದರಿಂದ ಆನ್ಲೈನ್ ಶಾಪಿಂಗಲ್ಲಿ ಆಕ್ಟಿವ್ ಆಗ್ತೀರಾ. ಗೇಮ್ಸ್ ಆಡುವುದು, ಯೂಟ್ಯೂಬ್ ಚಾನಲ್ ಇರುವವರು ಇದರಲ್ಲಿಯೇ ತುಂಬ ಬ್ಯುಸಿ ಆಗ್ತೀರಾ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಚೆಕ್ ಮಾಡಿ. ಇಲ್ಲದಿದ್ದರೆ
ಯಾರಿಗೋ ಹಣವನ್ನು ಕಳಿಸುವುದಕ್ಕೆ ಹೋಗಿ ಬೇರೆ ಯಾರೋ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಇರಿ. ಶನಿ ಗ್ರಹ 4ನೇ ಅಧಿಪತಿಯಾಗಿ 6ನೇ ಭಾವದಲ್ಲಿ ವಕ್ರಿಯಾಗಲಿದೆ. ನಿಮ್ಮ ಜನ್ಮ ಜಾತಕದಲ್ಲಿಯೂ ಶನಿ ಗ್ರಹ ಶತ್ರು ರಾಶಿ, ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಜಮೀನು, ಭೂಮಿ, ಮನೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತವೆ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಗ್ರಹದ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಗ್ರಹ ನೀಚ ರಾಶಿ ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಮನೆ ಕಟ್ಟುವ ವಿಚಾರದಲ್ಲಿ ನಿಧಾನ ಆಗಬಹುದು. ಸೈಟ್ ತಗೊಳ್ಬೇಕು ಅಥವಾ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂದುಕೊಂಡಿರುವವರಿಗೆ ಸೈಟ್ ರಿಜಿಸ್ಟ್ರೇಷನ್ ಡೇಟ್ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ತುಲಾ ರಾಶಿಯವರಿಗೆ ಈ 4 ತಿಂಗಳಲ್ಲಿ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವುದರಿಂದ ಹಣವನ್ನು ಸರಿಯಾಗಿ ಖರ್ಚು ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಬೇಕಾಬಿಟ್ಟಿ ಹಣ ಖರ್ಚು ಮಾಡಿ ಸಾಲ ಮಾಡುವಂತಹ ಪರಿಸ್ಥಿತಿಗೆ ಸಿಲುಕಿ ಹಾಕಿಕೊಳ್ತೀರಾ. ಪ್ರತಿನಿತ್ಯ ಶನಿ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಸಂಜೆ 6ರಿಂದ 8 ಗಂಟೆ ಒಳಗಡೆ 54 ಬಾರಿ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.